ಎಲ್ಲರಿಗೂ ನಮಸ್ಕಾರ. ಇವತ್ತು ಸ್ವಾತಂತ್ರ್ಯ ದಿನಾಚರಣೆ. ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ನನ್ನ ಮಕ್ಕಳನ್ನ ರೆಡಿ ಮಾಡಿ ವ್ಯಾನಿಗೆ ಹಚ್ತಾ ಇದ್ದೀವಿ. ನಮ್ಮನೆ ರಕ್ಷಿಸ್ಬರೋಣ ಅಂತ ಹೋಗಿದ್ದಾರೆ. ಹಾಗೆ ತಿಂಡಿ ಎಲ್ಲ ಮುಗಿಸ್ಕೊಂಡು ಬೆಳಗ್ಗೆ 7 ಗಂಟೆಗೆ ಹೊರಟು ಹೋಗ್ತಾ ಇದ್ದಾರೆ. ಇಂಡಿಪೆಂಡೆನ್ಸ್ ಡೇ ಆಗಿರೋದ್ರಿಂದ ಬೇಗ ವ್ಯಾನ್ ಬರುತ್ತೆ ಅಂತ ಹೇಳಿದರು. ಹಾಗಾಗಿ ಇವತ್ತು 7 ಗಂಟೆಗೆ ಹೋಗ್ತಾ ಇದ್ದಾರೆ. ಇವಾಗ ನಾನು ನಮ್ಮನೆಯವರು ರೆಡಿಯಾಗಿ ಸ್ಕೂಲ್ ಕಡೆ ಹೋಗ್ತಾ ಇದ್ದೀವಿ. ಯಾಕಂದರೆ ನನ್ನ ಮಕ್ಕಳು ಇಬ್ಬರು ಪಾರ್ಟಿಸಿಪೇಟ್ ಮಾಡ್ತಾಯಿದ್ರು. ಹಾಗಾಗಿ ಪೇರೆಂಟ್ಸು ಕೂಡ ಬರಬೇಕು ಅಂತ ಹೇಳಿದರು. ಹಾಗಾಗಿ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಇವಾಗ ಸ್ಕೂಲ್ ಹತ್ರ ರೀಚ್ ಆದ್ವಿ. ನೋಡಿ, ನಮ್ಮ ಮಕ್ಕಳು ಓದ್ತಾ ಇರೋದಿದೆ ಸ್ಕೂಲು. ಮಗ್ಗಿ ಹತ್ರ ಇರೋದು ಸ್ಕೂಲು. ನೋಡೋಣ ಮಕ್ಕಳು ಏನೇನು ಮಾಡ್ತಾ ಇದ್ದಾರೆ ಅಂತ ನೋಡೋಣ ಬನ್ನಿ. ನಾವು ಸ್ಕೂಲ್ ಹತ್ರ ಹೋಗಿದ್ದಕ್ಕೂ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದ್ದಕ್ಕೂ ಸರಿ ಆಯಿತು. ಪ್ರೋಗ್ರಾಮ್ ನಡೀತಾ ಇತ್ತು. ನಾನು ನನ್ನ ಮಕ್ಳು ಎಲ್ಲಿದ್ದಾರೆ ಅಂತ ನೋಡ್ತಾ ಇದ್ದೆ. ಆದರೂ ನನಗೆ ನನ್ನ ಮಕ್ಳು ಎಲ್ಲಿದ್ದಾರೆ ಗೊತ್ತಾಯಿತು. ನೋಡಿ, ಈ ಥರ ಇದೆ ಸ್ಕೂಲು. ತುಂಬ ಚೆನ್ನಾಗಿದೆ ಸ್ಕೂಲ್ ಮಾತ್ರ. ಆ ನಂತರ ಆಡಿಟೋರಿಯಮಲ್ಲಿ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರು. ಸರಿ ನೋಡೋಣ ಅಂತ ಹೋದ್ವಿ. ಫಸ್ಟಿಗೆ ನನ್ನ ಮಗಳು ಸ್ಪೀಚ್ ನಡೀತಾ ಇತ್ತು. ನೋಡಿ, ನನ್ನ ಮಗಳು ಸ್ಪೀಚ್ ಮಾಡ್ತಾ ಇದ್ದಾಳೆ. ಎರಡು ಮೂರು ಡ್ಯಾನ್ಸ್ ಪ್ರೋಗ್ರಾಮ್ ನೋಡ್ತಾ ಕೂತ್ಕೊಂಡ್ವಿ. ಆನಂತರ ನನ್ನ ಮಗನ ಡ್ರಾಮಾ ಬರೋವರೆಗೂ ಕೂತ್ಕೊಂಡ್ವಿ. ನೋಡಿ, ನೆಕ್ಸ್ಟ್ ನನ್ನ ಮಗನ ಡ್ರಾಮಾ ಬರುತ್ತೆ. ರಾಣಿ ಚೆನ್ನಮ್ಮ ಅವರಿಗೆ ನಮಸ್ಕಾರಗಳು. ನಮಸ್ಕಾರಗಳು, ಕುಳಿತುಕೊಳ್ಳಿ. ಬಂದ ವಿಷಯವೇನೆಂದು ಕೇಳಿ ಮಂತ್ರಿಗಳೇ. ಬ್ರಿಟಿಷ್ ಅಧಿಕಾರಿಗಳೇ, ನೀವು ಬಂದ ವಿಷಯವೇನು? ರಾಣಿ ಚೆನ್ನಮ್ಮ, ನೀವು ನಮಗೆ ಕಂಪನಿಯ ಆದೇಶದಂತೆ ನೀವು ನಮಗೆ ಕಪ್ಪವನ್ನು ಕೊಡಲಿಲ್ಲ. ಏನು ಕಪ್ಪವೇ? ಕಬ್ಬು ಬೆಳೆಯಲು ಬಿಟ್ಟ ಕಬ್ಬಿಗೆ ಕೂಲಿ ಬೆಲೆ ಕೊಡಬೇಕೆ? ನೀವೇನು ನಮ್ಮ ಅಣ್ಣ ತಮ್ಮಂದಿರೇ, ಬಂಧುಗಳೇ, ದಾಯಾದಿಗಳೇ? ನೀವೇನು ಊದ್ತೀರಾ, ಬಿತ್ತೀರಾ, ಬೆಳೆ ಬೆಳೆದಿರಾ? ನಿಮಗೇಕೆ ಕೊಡಬೇಕು ಕಪ್ಪ? ಚೆನ್ನಮ್ಮ, ಇಷ್ಟೊಂದು ಕಷ್ಟದಲ್ಲೂ ನಿಮಗೆ ಇಷ್ಟೊಂದು ಗರ್ವವೇ? ಇದು ಕನ್ನಡಿಗರ ಹುಟ್ಟುಗುಣ. ಇನ್ನೊಮ್ಮೆ ಕಪ್ಪ ಗಿಪ್ಪವೆಂದರೆ ನಾಳೆಗೆ ಸೀಳಿ ಬಿಡುತ್ತೇನೆ. ಚೆನ್ನಮ್ಮ, ಕಪ್ಪವನ್ನು ಕೊಡಲಿಲ್ಲ ಅಂದರೆ ಮೈಸೂರಿನ ಗತಿ ನಿಮಗೂ ಬರುತ್ತದೆ. ಏನಾದರೂ ಮಾಡುವ ಮುನ್ನಾಲು ತೊಲಗಿ ಹೋಗು ಕುನ್ನಿ. ಚೆನ್ನಮ್ಮ, ನಿಮ್ಮನ್ನು ಯುದ್ಧದಲ್ಲಿ ನೋಡಿಕೊಳ್ಳುತ್ತೇವೆ. ಎಷ್ಟು ಪುಟ್ಟ ಮಕ್ಕಳು ಎಷ್ಟು ಚೆನ್ನಾಗಿ ಮುಂದುವರೆದು ಘೋರ ಯುದ್ಧವಾಗಿ ಪರಿವರ್ತನೆ ಆಯಿತು. ಪಾರ್ಟಿಸಿಪೇಟ್ ಮಾಡಿರೋದು. ಈ ಡ್ರಾಮಾ ಮುಗಿದ ತಕ್ಷಣ ನಾವು ಈಗ ಬ್ರಿಟಿಷರು ಮತ್ತು ರಾಣಿ ಚೆನ್ನಮ್ಮನ ನಡುವೆ ಘೋರವಾದ ಯುದ್ಧ ನಡೆಯಲಿದೆ. ಹೊರಟ್ಬಿಟ್ವಿ ಮನೆಗೆ. ಸೈನಿಕರೇ, ರಾಣಿ ಚೆನ್ನಮ್ಮ ಅವರನ್ನು ಬಂಧಿಸಿ ಕರೆದನ್ನಿ. ಹೀಗೆ ಬ್ರಿಟಿಷರ ಕುತಂತ್ರದಿಂದ ಕಿತ್ತೂರು ಬ್ರಿಟಿಷರ ಪಾಲಾಯಿತು. ಎಲ್ಲ ಪ್ರೋಗ್ರಾಮ್ ಮುಗಿಸಿ ಮನೆ ಕಡೆ ಹೊರಟ್ವಿ. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.